ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ರನ್ಯಾ ಕೇವಲ ಸ್ಟೀಲ್ ಕಂಪನಿ ತೆರೆಯೋದಕ್ಕೆ ಮುಂದಾಗಿರಲಿಲ್ಲ. ಏನೋ ಸ್ಟೀಲ್ ಕಂಪನಿ ಮಾಡಿಬಿಡ್ತಾರೆ, ತುಮಕೂರಿನ ಶಿರಾದಲ್ಲಿ ಲ್ಯಾಂಡ್ ಕೇಳಿಬಿಟ್ಟಿದ್ದಾರೆ ರನ್ಯಾ ರಾವ್ ಅವರು, ಅವರಿಗೆ ಮಂಜೂರಾಗಿಬಿಟ್ಟಿತ್ತಂತೆ ಎಲ್ಲ ಸುದ್ದಿ ಇತ್ತಲ್ಲ. ನಾವು ನಮ್ಮ ಪ್ರತಿನಿಧಿಯನ್ನು, ನಮ್ಮ ರಿಪೋರ್ಟರ್ ಗಣೇಶ್ ಅವ್ರನ್ನ ನೇರವಾಗಿ KIDB CEO ಇದ್ದಾರಲ್ಲಪ್ಪ, ಅವ್ರನ್ನ ಮಾತನಾಡ್ಸ್ಕೊಂಡು ಬನ್ನಿ ಅಂತ ಕಳಿಸಿದ್ವಿ. ಮಹೇಶ್ ಅಂತ ಅವ್ರ ಹೆಸರು. ಅವ್ರು ಕೇಳಿದಾಗ ಹೌದು ಇವರು ಅಪ್ಲೈ ಮಾಡಿದ್ದದ್ದು ನಿಜ, 12 ಎಕರೆ ಜಮೀನು ಬೇಕು ನನಗೆ, ನಾನು ಸ್ಟೀಲ್ ಕಂಪನಿ ಓಪನ್ ಮಾಡಿಬಿಡ್ತೀನಿ ಅಂತ ಅವ್ರು ಕೇಳಿದ್ದು ಹೌದು. ಆದರೆ ರನ್ಯಾ ಅವರು ಒಂದೊಂದು ಎಕರೆಗೆ 65 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗಿತ್ತು. 12 ಎಕರೆಗೆ ನಿಮ್ಗೆ 7-8 ಕೋಟಿ ಕಟ್ಟಬೇಕಾಗಿತ್ತು. ಅವ್ರು ದುಡ್ಡು ಕಟ್ಟಲಿಲ್ಲ, ಅವ್ರಿಗೆ ಆ ಜಮೀನು ಮಂಜೂರಾಗಲಿಲ್ಲ ಅಂತ ಅವರೊಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೇನು ಮಾಡ್ತಾಯಿದ್ರು ರಮ್ಯಾ, ಫೋಟೋಗ್ರಫಿಗಾಗಿಯೇ ಒಂದು ಸಂಸ್ಥೆಯನ್ನು ರನ್ಯಾ ರಾವ್ ಓಪನ್ ಮಾಡಿದರು. ಫೋಟೋಗ್ರಫಿಗೋಸ್ಕರ ಒಂದು ಸಂಸ್ಥೆ, ಕ್ಸಿರೋಡಾ ಕಂಪನಿ ಆರಂಭಕ್ಕಿಂತ ಮುಂಚೆ ಫೋಟೋಗ್ರಫಿ ಸಂಸ್ಥೆಯನ್ನು ನನ್ನ ಹವ್ಯಾಸ ಮಾಡ್ತೀನಿ ಅಂಥೇಳಿ ಇವರು ಶುರು ಮಾಡ್ಕೊಂಡಿದ್ರಂತೆ. ಇದನ್ನು DRI ಮುಂದೆ ಹೇಳಿರ್ತಕ್ಕಂಥದ್ದು ರನ್ಯಾ. ರಾಮನಗರ ಮೂಲದ ಸ್ನೇಹಿತೆ, ಈ ಸ್ನೇಹಿತೆ ಜೊತೆ ಸೇರಿಕೊಂಡು ಕಂಪನಿ ಓಪನ್ ಮಾಡಿದ್ದದ್ದು ರನ್ಯಾ. 4 ವರ್ಷಗಳ ಕಾಲ ಫೋಟೋಗ್ರಫಿ ಸಂಸ್ಥೆ ನಡೆಸಿದ್ರು ಇವರು. ಬಳಿಕ ಈ ಫೋಟೋಗ್ರಫಿ ಬಿಟ್ಟುಬಿಟ್ಟು ಸ್ಟಿಲ್ ಕಂಪ್ನಿ ಶುರು ಮಾಡಿಬಿಡ್ತೀನಿ ನಾನು ಅಂಥೇಳಿ ಫೋಟೋಗ್ರಫಿ ಕಂಪ್ನಿ ಏನು ಮಾಡ್ತಾರೆ ರನ್ಯಾ, ಬಂದ್ ಮಾಡ್ತಾರೆ. ಸಂಸ್ಥೆ ಲಾಸಲ್ಲಿದೆ, ಇನ್ನು ನಡ್ಸೋಕ್ಕಾಗಲ್ಲ, ನಾನೀಗ ಸ್ಟೀಲ್ ಕಂಪ್ನಿ ಮಾಡ್ತೀನಿ ಅಂತ ಹೊರಟಿದ್ದು ರನ್ಯಾ. 2022 ಸೆಪ್ಟೆಂಬರ್ 19ನೇ ತಾರೀಕು ರನ್ಯಾಳ ಈ ಫೋಟೋಗ್ರಫಿ ಸಂಸ್ಥೆ ಇತ್ತಲ್ಲ, ಅದು ಕ್ಲೋಸ್ ಆಗುತ್ತೆ. ಡೀಟೇಲ್ಸ್ಗಳಿಗೆ ಇದೀಗ ರನ್ಯಾ ಇದ್ದಾರೆ. ಇದೀಗ ಸಂತೋಷ್ ಪಟೇಲ್ ಇದ್ದಾರೆ ರನ್ಯಾ ಬಗ್ಗೆ ಮಾತಾಡಲಿಕ್ಕೆ. ಸಂತೋಷ್ ಪಟೇಲ್, ರನ್ಯಾ ರಾವ್ ಹಿಸ್ಟ್ರಿ ಚೆಕ್ ಮಾಡ್ತಾ ಇದ್ದಾಗ ನಮಗೆ ನೋಡಿ, ರನ್ಯಾ ಒಂದು ಕಡೆ ಈಗ ದುಬೈ ನೋಡಿದ್ರೆ ಗ್ರ್ಯಾಂಡ್ ಹಯಾತ್ ಹೋಟೆಲ್ಲು, ವಾರಕ್ಕೆ 2 ಬಾರಿ ಸರಾಸರಿ ದುಬೈನ ಪ್ರವಾಸ, ಈ ಕಡೆ 14 kg ಚಿನ್ನ, ಇದಕ್ಕೆ ಮುಂಚೆ ಫೋಟೋಗ್ರಫಿ, KIDBಲಿ ಒಂದು 12 ಎಕರೆ ಜಮೀನು ಮಂಜೂರಾಗಬೇಕು ಅಂತ ಅರ್ಜಿ. ಈಗ ರಾಘವೇಂದ್ರ ರಾವ್ ಪರಿಸ್ಥಿತಿ ಎಲ್ಲಿಗೆ ಬಂತು? ತೀರಾ ಮೊನ್ನೆ ನಾನು ಜೀವನ ಪೂರ್ತಿ ನಾನು ಚೆನ್ನಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ, ಈ ಥರ ನಾನೇನು ಮಾಡಿಲ್ಲ, ನನ್ನ ಸಹಕಾರ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಕಥೆ ಇಲ್ಲಿವರೆಗೂ ಬಂತು. ರನ್ಯಾ ಕಥೆ ಏನು? ಈಗ ನಮಗೆ ಒಂದೊಂದೇ ಮಾಹಿತಿ ನೋಡ್ತಿದ್ರೆ ಒಬ್ಬರೇ ಜನ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯ ಆಗುತ್ತಲ್ವಾ ಇದು ಅಂತ. ಖಂಡಿತವಾಗ್ಲೂ ರಮಾಕಾಂತ್, ಏನಂತ ಹೇಳಿದ್ರೆ ಈಗಾಗಲೇ ರನ್ಯಾ ಬಂಧನದ ಬೆನ್ನಲ್ಲೇ ಮತ್ತೋರ್ವ ಸ್ಟಾರ್ ಹೋಟೆಲ್ ಸಂಬಂಧಿ ಆಗ್ತಾನೆ ಆತ. ಸೊ ಆತ ತರುಣ್ ರಾವ್ ರಾಜ್ ಏನಿದ್ದಾನೆ ಆತನ ಕೂಡ ಈಗಾಗಲೇ ಬಂಧಿಸಿರುವಂತದ್ದು. ಅವನ ಬಂಧನದ ಬೆನ್ನಲ್ಲೇ ಸಾಕಷ್ಟು ಸ್ಫೋಟಕವಾದ ಮಾಹಿತಿಗಳು ಹೊರ ಬಿದ್ದಿರುವಂತದ್ದು. ಈಗಾಗಲೇ ದುಬೈನಲ್ಲಿ ಇವರು ಎಲ್ಲಿ ಉಳಿತಾ ಇದ್ರು, ಏನ್ ಮಾಡ್ತಾ ಇದ್ರು ಅನ್ನೋ ಬಗ್ಗೆ DRI ಅಧಿಕಾರಿಗಳು ಮಾಹಿತಿಯನ್ನ ತೆಗೆದಿದ್ದಾರೆ. ಏನು ಗ್ರ್ಯಾಂಡ್ ಹಯಾತ್ ಹೋಟ್ಲ್ ಏನಿದೆ ಅಲ್ಲಿ ಉಳಿತಾರೆ, ಅದು ಸ್ಟಾರ್ ಹೋಟ್ಲ್ಗಳು, ಅಂದ್ರೆ ದುಬೈನಲ್ಲಿ ಇರುವಂತ ಸ್ಟಾರ್ ಹೋಟ್ಲ್ಗಳ ಲಿಸ್ಟ್ ಗಳಲ್ಲಿ ಇದು ಕೂಡ ಸೇರ್ಕೊಳ್ಳುತ್ತೆ. ಅಲ್ಲಿಗೆ ಏನೇನು ಲಕ್ಷಾಂತರ ರೂಪಾಯಿಯನ್ನ ವೆಚ್ಚವನ್ನು ಮಾಡ್ಬೇಕು, ಒಂದಿನ ಇರಬೇಕು ಅಂತ ಹೇಳಿದ್ರೆ, ಆ ದುಬಾರಿ ಲೈಫ್ ಸ್ಟೈಲ್ಗೆ ಇವ್ರಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು, ಮತ್ತೆ ಆ ಹೋಟೆಲ್ಗಳಲ್ಲಿ ಉಳಿಲಿಕ್ಕೆ ಇವ್ರಿಗೆ ಯಾರು ಎಲ್ಲವನ್ನೂ ಕೂಡ ಅರೇಂಜ್ ಅನ್ನ ಮಾಡ್ಕೊಡ್ತಾ ಇದ್ರು, ಮತ್ತೆ ಆ ಹೋಟೆಲ್ಗಳ ಬಿಲ್ ಪಾವತಿಗಳನ್ನ ಯಾರು ಮಾಡ್ತಾ ಇದ್ರು ಅನ್ನೋದು ಒಂದು ಮೊದಲನೇ ಪ್ರಶ್ನೆ. ಇನ್ನೊಂದು, ಈಕೆಯ ಅಕೌಂಟ್ ನಿಂದನೇ ಎಲ್ಲವೂ ಕೂಡ ಬೇರೆ ಆಗಿದೆಯಾ, ಇಲ್ಲ ಬೇರೆಯವ್ರ ಕಡೆಯಿಂದ ಯಾರು ಹಣ ಪಾವತಿ ಆಗಿದ್ಯಾ, ಪಾವತಿ ಮಾಡಿದ್ರೆ ಯಾರು ಪಾವತಿ ಮಾಡಿದ್ದಾರೆ, ಪಾವತಿ ಮಾಡ್ಬೇಕಂದ್ರೆ ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ, ಇವರ ಬಿಸ್ನೆಸ್ ಪಾರ್ಟ್ನರ್ಸ್ಗಳೆಲ್ಲ ಈ ಸ್ಮಗ್ಲಿಂಗ್ ನಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಒಂದು ಕಡೆ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ 12 ಎಕರೆ ಏನು KIDB ಇಂದ ಇವರಿಗೆ ಮಂಜೂರಾಗಿತ್ತು. ಸೊ ಇದು ಯಾವ ರೀತಿಯಾಗಿ ಕೇವಲ 45 ದಿನದೊಳಗೆ ಇವ್ರಿಗೆ ಅಷ್ಟು ಬೇಗ ಯಾವ ರೀತಿಯಾಗಿ 12 ಎಕರೆ ಇವರಿಗೆ ಮಂಜೂರಾತಿ ಆಗುತ್ತೆ? ಯಾಕಂದ್ರೆ 100 ಜನ ಕ್ಯೂ ನಲ್ಲಿ ಇರ್ತಾರೆ, ಅಪ್ಲಿಕೇಶನ್ ಗಳನ್ನ ಹಾಕಿರ್ತಾರೆ. ಅರ್ಧ ಎಕರೆ ಸಿಗಲ್ಲ ಸಂತೋಷ್. ಅರ್ಧ ಎಕರೆಗೆ ಅನೇಕ ಯುವ ಉದ್ಯಮಿಗಳು ಕನಸು ಕಟ್ಕೊಂಡಿರ್ತಾರಲ್ಲ, ಅರ್ಧ ಎಕರೆ ಜಮೀನು ಸಿಗಲ್ಲ ಅವ್ರಿಗೆ. ಈ ರನ್ಯಾ ರಾವ್ ಏನಾದರೂ ಆ 12 ಎಕರೆ ಜಮೀನಿಗೆ ಒಂದು 7-8 ಕೋಟಿ ರೂಪಾಯಿನ ಅಡ್ಜಸ್ಟ್ ಮಾಡಿಬಿಟ್ಟಿದ್ದರೆ, ಒಂದು ವೇಳೆ 12 ಎಕರೆ ಮಂಜೂರಿ ಆಗ್ಬಿಡೋದು ರನ್ಯಾ ರಾವ್ಗೆ ಅಂತ. ಖಂಡಿತವಾಗಿ ರಮಕಾಂತ್, ಏನಂದ್ರೆ ಅವ್ರು ನಿಗದಿ ಮಾಡುವಂತ ಅವಧಿಯ ಒಳಗಡೆ ಇಷ್ಟು ಹಣವನ್ನ ಕಟ್ಟಬೇಕು. ಯಾವ ಉದ್ದೇಶಕ್ಕಾಗಿ ಇವರು ಅಲ್ಲಿ ನಮ್ಗೆ ಆ ಜಾಗ ಬೇಕು, ಮಂಜೂರು ಮಾಡ್ಬೇಕು ಅಂತ ಕೇಳಿರ್ತಾರೆ, ಆ ಉದ್ದೇಶ ಅಲ್ಲಿ ಈಡೇರ್ಬೇಕು. ಹೀಗೆ ಕೇಳಿರುವಂತದ್ದು TMT ಸ್ಟೀಲ್ ಇದನ್ನ ನಾನು ಮಾಡ್ಬೇಕು ಅಂತ ಹೇಳಿ ಅಕ್ಕೆ ಕಂಪನಿಯನ್ನ ಮಾಡ್ತೀನಿ ಅಂತ ಹೇಳಿ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಆದ್ರೆ ಅಲ್ಲಿ ಯಾವ್ದು ಕೂಡ ಆಗಿದೆಯಾ ಆಗಿಲ್ವಾ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನೀವೇ ಹೇಳ್ದಾಗೆ ಅರ್ಧ ಎಕರೆ ಜಾಗ ಸಿಕ್ಕರೆ ಸಾಕು, ಹೊಸದಾಗಿ ನಾವ್ ಏನೋ ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಯೂತ್ಸ್ ಕಾಯ್ತಾ ಇರ್ತಾರೆ. ಆದ್ರೆ ಅಂತವ್ರಿಗೆ ಎಲ್ಲೂ ಕೂಡ ನಿಷ್ಠಾವಂತವಾಗಿ ಕಾಯಂತವ್ರಿಗೆ ಸಿಗೋದಿಲ್ಲ. ಆದ್ರೆ ಇವ್ರಿಗೆ ಹೇಗೆ 45 ದಿನಗಳಲ್ಲಿ ಇವ್ರ ಪ್ರಭಾವಗಳನ್ನ ಬೀಳಿಸ್ಕೊಂಡು ರಾಜಕೀಯ ಮುಖಂಡರುಗಳು, ಸಚಿವರುಗಳು, ಮಿನಿಸ್ಟರ್ಗಳ PAಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇಂಥವನ್ನೆಲ್ಲ ಬಳಸ್ಕೊಂಡು ಕೇವಲ 45 ದಿನಗಳಲ್ಲಿ ಇವರು 12 ಎಕರೆ ಜಮೀನನ್ನ ಮಂಜೂರು ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಸೊ ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇದರಿಂದ ಆಚೆಗೆ ಇವರು ಈ ಚಿನ್ನಾಭರಣವನ್ನ ಎಲ್ಲಿಗೆ ಇವ್ರು ತಗೊಂಡ್ಬಂದು ಡಿಸ್ಪೋಸಲ್ ಅನ್ನು ಮಾಡ್ತಾ ಇದ್ರು,
ಯಾವ ಜ್ಯುವೆಲರಿ ಕೊಡ್ತಾ ಇದ್ರಾ, ಇಲ್ಲ ಬೇರೆ ಯಾರ ಬಿಸ್ನೆಸ್ ಗಳು ಕೊಡ್ತಿದ್ರಾ, ರಾಜಕೀಯ ವ್ಯಕ್ತಿಗಳಿಗೆ ಕೊಡ್ತಾ ಇದ್ರಾ? ಸೊ ಈ ಎಲ್ಲವೂ ಕೂಡ ಅನುಮಾನ ಇರುವಂತದ್ದು. ಹೀಗಾಗಿ ಅಧಿಕಾರಿಗಳು ಈಗಾಗಲೇ ತರುಣ್ ರಾಜನ್ನ 5 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಅವನ ಮುಖಾಂತರ ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು. ಆತನ ವಿಚಾರಣೆ ಬಳಿಕ ಮತ್ತೊಂದಿಷ್ಟು ಸ್ಫೋಟಕ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಸರ್ಕಾರ ಸ್ಟೆಪ್ಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಏನು ರಾಮಚಂದ್ರ ರಾವ್ ಅವ್ರನ್ನು ಕೂಡ ತನಿಖೆಯನ್ನ ಮಾಡಬೇಕು, ಅವರ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ CID ಇಂದ ಒಂದು ತಂಡ ರಚನೆ ಆಗಿದೆ. CID ಅಧಿಕಾರಿಗಳಿಂದ ಅದನ್ನು ಕೂಡ ತನಿಖೆಯನ್ನ ಮಾಡಬೇಕು. ಅದರ ಜೊತೆಗೆ ಗೌರವ್ ಗುಪ್ತಾ ಅವರ ಅಂಡರ್ ಅಲ್ಲೂ ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1 ವಾರದೊಳಗೆ ವರದಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಅಂತ ಸರ್ಕಾರ ಕೂಡ ಸೂಚಿಸಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.